ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದಾರೆ ನಮ್ಮಮ್ಮ. ನಮ್ಮ ತಾಯಿ ಮನೆಯಲ್ಲಿ ಹೋಗಿದ್ದಾಗ ಮಾಡಿದ್ವಿ. ನಮ್ಮಮ್ಮ ಬೇರೆ ಥರ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫುಲ್ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್ ನೋಡಿ, ನಾನು ಪುದೀನ ಮತ್ತು ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಪಲಾವ್ಗೆ ತೊಳ್ಕೊಂಡು ಇಟ್ಕೊತಾ ಇದ್ದೀವಿ. ಎಲ್ಲ ಒಂದೊಂದು ಇಡಿಯಷ್ಟು ತೊಗೊಂಡಿದ್ದೀವಿ. ಅದಕ್ಕೆ ಪಲಾವ್ ಸಾಮಾನು, ಸಾಜೀರ, ಸೋಂಪು, ಕಲ್ಲುವ, ಪಲಾವ್ ಎಲೆ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ತೊಗೊಂಡಿದ್ದೀವಿ ಪಲಾವ್ ಸಾಮಾನು. ಮತ್ತು ನೋಡಿ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀವಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲ ಫ್ರೈಗೂ ಬೇಕು ಅಂತ ಸ್ವಲ್ಪ ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಈರುಳ್ಳಿ, ಒಂದು ಟೊಮೊಟೊ, 2 ಈರುಳ್ಳಿ, 2 ಟೊಮೊಟೊ ತೊಗೊಂಡಿದ್ದೀವಿ. ಸಣ್ಣದು ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದಕ್ಕೆ ಅಷ್ಟು ಹಾಕಿರೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕಾದ್ಮೇಲೆ ಈ ಪಲಾವ್ ಸಾಮಾನೆಲ್ಲ ಹಾಕ್ಕೊಳ್ಳಿ. ಸಾಜೀರ ಎಲ್ಲ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ಸ್ವಲ್ಪ ಪುದೀನ, ಕರ್ಬೇವಿನ ಸೊಪ್ಪು, ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಜೊತೆಗೆ ಮೊಸರು ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದಾರೆ. ನೋಡಿ, ಅದ್ರ ಜೊತೆಗೆ ನೋಡಿ, ಈಗ ಈರುಳ್ಳಿ ಫ್ರೈ ಉದ್ದುತ್ತು ಕಚ್ಚಿರೋದು 1-2 ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಅದ್ರ ಜೊತೆಗೆ ಇವಾಗ ಹಾಕಿದ್ವಲ್ಲ ಫ್ರೆಂಡ್ಸ್, ನಾವು ಶುಂಠಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ, ಈರುಳ್ಳಿದು ಇದು ಪೇಸ್ಟು, ಇದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗೋವರೆಗೂ ಇದು ಫ್ರೈ ಮಾಡಿಕೊಂಡು ನೆಕ್ಸ್ಟು ನೋಡಿ, ಅದಕ್ಕೆ ಯಾವುದ್ರ ಜೊತೆಗೆ ನಾವು ಮೊಸರು ಹಾಕ್ಕೊಂಡಿರೋದು ಅಂದರೆ ಪುದೀನ, ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ, ಅದ್ರ ಜೊತೆಗೆ ಮೊಸರು ಹಾಕ್ಬಿಟ್ಟು ರುಬ್ಬಿಟ್ಕೊಂಡಿದ್ದೀನಿ. ಅದು ಸೈಡಲ್ಲಿದೆ ನೋಡಿ. ಇವಾಗ ಎಣ್ಣೆ ಸ್ವಲ್ಪ ಕಮ್ಮಿ ಇತ್ತು ಅಂತ ಹಾಕ್ಕೊಂಡಿದ್ದೀವಿ. ನಾವು 4 ಪಾವ್ ಅಷ್ಟು ಮಾಡಿರೋದ್ರಿಂದ ಎಣ್ಣೆ ಸ್ವಲ್ಪ ಕರೆಕ್ಟಾಗಿ ಹಾಕ್ಬೇಕಲ್ವ ಫ್ರೆಂಡ್ಸ್. ಅದಕ್ಕೆ ನೋಡಿ, ಈ ಥರ ಅದು ರುಬ್ಬಿಟ್ಟಿದ್ವಲ್ಲ ಮೊಸರು ಜೊತೆಗೆ, ಅದನ್ನು ಎಲ್ಲ ಹಾಕ್ಕೊಂಡಿದ್ದೀವಿ. ಸೊಪ್ಪು ಮತ್ತು ಕೊತ್ತಂಬರಿ, ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿನ ರುಬ್ಬಿರೋದು ಹಾಕಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಚಿಕನ್ ತೊಳೆದಿರೋದು ಹಾಕ್ಬಿಟ್ಟು ಚಿಕನ್ ಚೆನ್ನಾಗಿ ತೊಳ್ಕೊಳ್ಳಿ ಫ್ರೆಂಡ್ಸ್. ಒಂದು 2-3 ಸಲ ಚೆನ್ನಾಗಿ ಉಪ್ಪು ಹಾಕ್ಕೊಂಡು ತೊಳ್ಕೊಳ್ಬೇಕು. ನೋಡಿ, ಇವಾಗ ಎಷ್ಟು ಉಪ್ಪು ಬೇಕೋ ನೋಡಿಕೊಂಡು 4 ಪಾವ್ಗೆ ಹಾಕ್ಕೊಬೇಕು. ನೋಡಿ, ಎಷ್ಟು ಬೇಕೋ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಇದು ಕುಕ್ಕರಲ್ಲಿ ಮಾಡ್ತಾಯಿಲ್ಲ, ನಾವು ಡೈರೆಕ್ಟಾಗಿ ಮಾಡೋದ್ರಿಂದ ನಾವು ಚೆನ್ನಾಗಿ 10 ನಿಮಿಷ ಬೇಯಿಸ್ಬೇಕಾಗುತ್ತೆ. ಇದಕ್ಕೆ ಬಿರಿಯಾನಿ ಮಸಾಲ 1 ಪ್ಯಾಕೆಟು, ಯಾಕೆ ಅಂದರೆ ಜಾಸ್ತಿ ಮಾಡ್ತಾಯಿದ್ದು 1 ಪ್ಯಾಕೆಟ್ ಫುಲ್ ಹಾಕಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ನೆಕ್ಸ್ಟ್ ಇವಾಗ ಧನಿಯಾ ಪೌಡರು ಮತ್ತು ಗರಂ ಮಸಾಲ 3 ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಜಾಸ್ತಿನೇ ಹಾಕಿಲ್ಲ ಅಂದರೆ ನೀವು ಬೇಕಾದ್ರೆ ಚಿಲ್ಲಿ ಪೌಡರ್ ಸ್ವಲ್ಪ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು. ನಾವು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ ಜಾಸ್ತಿ ಅಂತಲೇ ಕಮ್ಮಿ ಹಾಕಿದ್ದೀವಿ. ಇಲ್ಲಿ ನೋಡಿ, ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಅಲ್ಲಿ ತೆಂಗಿನಕಾಯಿ ಕೊಯ್ದಿಟ್ಟಿದ್ದೀವಲ್ಲ ಫ್ರೆಂಡ್ಸ್, ಅದನ್ನು ಹಾಕಬೇಕು. ಇಲ್ಲಿ ಮೆಣಸಿನ ಪುಡಿ ಸ್ವಲ್ಪ ರುಬ್ಬಕ್ಕೆ ಹಾಕಿಲ್ಲ ಅಂದ್ಬಿಟ್ಟು ಪುಡಿ ಹಾಕಿದ್ದೀವಿ. ಬಿರಿಯಾನಿಗೆ ಮೆಣಸಿನ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು, ಅದಕ್ಕೋಸ್ಕರ. ನೆಕ್ಸ್ಟು ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ತೆಂಗಿನಕಾಯಿ ನುಣ್ಣಗೆ ರುಬ್ಬಿಟ್ಟು ಜಾಸ್ತಿ ಪೇಸ್ಟ್ ಚೆನ್ನಾಗಿ ಮಾಡಿಬಿಟ್ಟು ಹಾಕಬೇಕು. ಇಷ್ಟು ಕ್ವಾಂಟಿಟಿಗೆ ಒಂದು 1/4 ಚಿಪ್ಪಷ್ಟು ತೆಂಗಿನಕಾಯಿ ತೊಗೊಂಡ್ರೆ ಸಾಕಾಗುತ್ತೆ. ನೋಡಿಕೊಂಡು ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅಷ್ಟಕ್ಕೆ ಸ್ವಲ್ಪ ಹಾಕಿದ್ರೆ ಸಾಕು ಫ್ರೆಂಡ್ಸ್, ಜಾಸ್ತಿ ಏನ್ಬೇಡ. ಇದು ಸ್ವಲ್ಪ ಗ್ರೇವಿಗೆ ಬೇಕು ಅಂದ್ಬಿಟ್ಟು ಒಂದೇ ಸತಿ ರುಬ್ಬಿ ಅದನ್ನು ಪಕ್ಕಕ್ಕೆ ಇಟ್ಕೊತಾ ಇದ್ದಾರೆ ನಮ್ಮಮ್ಮ. ನೋಡಿ, ಇದಕ್ಕೆ ಸ್ವಲ್ಪ ಎಲ್ಲ ನೀರು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಮುಚ್ಚಿಟ್ಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಬೇಕು. ಯಾಕೆಂದರೆ ಇದು ಕುಕ್ಕರಲ್ಲಿ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಮಾಡ್ತಾಯಿದ್ದೀವಿ ನಾವು, ಅದಕ್ಕೋಸ್ಕರ. ನೋಡಿ, ಇದನ್ನು ಮುಚ್ಚಿಟ್ಬಿಟ್ಟು ನಾವು 4 ಪಾವ್ ಅಕ್ಕಿ ತೊಗೊಂಡಿರೋದಕ್ಕೆ ಇದು ಫ್ರೈಗೆ ಇದು ರೆಡಿ ಮಾಡ್ತಾ ಇರೋದು ಫ್ರೆಂಡ್ಸ್. ಇದಿಲ್ಲ, ನಾನು ಪಲಾವ್ದು ಹೇಳ್ತಾ ಇರೋದಕ್ಕೆ ಏನಂದರೆ, ಡೈರೆಕ್ಟಾಗಿ ಮಾಡೋದ್ರಿಂದ ನೀವು ಅರ್ಧ ಲೋಟ ನೀರು ಜಾಸ್ತಿ ಹಾಕ್ಕೊಳ್ಳಿ. ನಾವು 4 ಪಾವ್ ನೀರಿಗೆ ಒಂದು ಅರ್ಧ ಲೋಟ ಜಾಸ್ತಿ ಹಾಕಿದ್ರೆ ಡೈರೆಕ್ಟಾಗಿ ಮಾಡಿದಾಗ ನೀರು ಸಾಫ್ಟಾಗಿ ಬೇಯುತ್ತೆ. ಇಲ್ಲಾಂದರೆ ಉದ್ರಾಗಿ ಆಗಿಬಿಡುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ. ನೋಡಿ, ನೆಕ್ಸ್ಟು ನೋಡಿ, ಅಕ್ಕಿ ತೊಗೊಂಡಿದ್ದೀವಿ. ಹಂಗೆ ಫ್ರೈಗೂ ರೆಡಿ ಮಾಡ್ತಿದ್ರೆ ಅದ್ರದ್ದು ಕ್ಲಿಪ್ಸ್ ಇದರಲ್ಲಿ ಆ್ಯಡ್ ಆಗಿದೆ ಅಷ್ಟೇ ಫ್ರೆಂಡ್ಸ್. ನೋಡಿ, ಬುಲೆಟ್ ರೈಸ್ ತೊಗೊಂಡಿದ್ದೀವಿ. ಇದನ್ನು ತೊಳೆದ್ಬಿಟ್ಟು ಇದು ಕುದೀತಾ ಇದೆ. ಅದು ಇವಾಗ ತೊಳೆದ್ಬಿಟ್ಟು ಹಂಗೆ ಹಾಕ್ಬೋದು, ನೆನೆಸೋದೇನು ಬೇಕಾಗಿಲ್ಲ ಅಂದರೂ, ಅದಕ್ಕೋಸ್ಕರ ಹಂಗೆ ಹಾಕಿದ್ದೀವಿ. ಇದನ್ನೆಲ್ಲ ಹಾಕ್ಬಿಟ್ಟು ಇದಕ್ಕೆ ನಿಂಬೆಹಣ್ಣು, ಸ್ವಲ್ಪ ತುಪ್ಪ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಇದನ್ನು ಚೆನ್ನಾಗಿ ಒಂದು 3 ಸಲ ತಿರುಗಿಸ್ಬೇಕು ಫ್ರೆಂಡ್ಸ್, ತೆಗೆದು. ಇವಾಗ ನೋಡಿ, ನಿಂಬೆಹಣ್ಣು ಸ್ವಲ್ಪ ಹಾಕ್ಕೊಳ್ಳಿ, ಒಂದು ಹಾಕ್ಬೋದು. ನೋಡಿಕೊಂಡು ನಿಮ್ಮ ಟೇಸ್ಟ್ಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಳ್ಳಿ. ನೋಡಿ, ಈ ಥರ
ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಿಕ್ಬೇಕು. ಅದು ನೋಡಿ ಹೆಂಚು ಕಾಯಕ್ಕೆ ಇಟ್ಬಿಟ್ಟು ಅದ್ರ ಮೇಲೆ ಈ ಪಾತ್ರೆನ ಇಟ್ಟಿದ್ದೀವಿ. ಹೆಂಚಿಕ್ಬಿಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಬಿಟ್ಟು ಈ ಥರ ಆವಾಗ 2-3 ಸತಿ ತೆಗೆದು 5 ನಿಮಿಷ ಬಿಟ್ಟು ಮುಚ್ಚಿಕ್ಕಿದ್ರೆ ನೀರು ನೋಡ್ಕೊಬೇಕು. ಸಾಲಿಲ್ಲ ಅಂದರೆ ಒಂಚೂರು ಹಾಕ್ಕೊಳ್ಳಿ. ಉಪ್ಪು ಎಲ್ಲ ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಂಬಿಡಿ. ಈ ಥರ 2-3 ಸತಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮುಚ್ಚಿಕ್ಬಿಟ್ಟು ಸ್ಟೀಮ್ ಇಕ್ಕಬೇಕು. ಸ್ಟೀಮ್ ಮೇಲೆ ಒಂದು ಪಾತ್ರೆಯಲ್ಲಿ ಒಂದು ತೂಕ ಇರೋ ಪಾತ್ರೆ ಇಕ್ಕಿದ್ರೆ ಸ್ಟೀಮ್ ಆಗುತ್ತೆ. ಅದನ್ನು ಚೆನ್ನಾಗಿ ಅನ್ನ ಬೇಯ್ದಿದ್ದಾದಮೇಲೆ ಒಂದು ಸ್ವಲ್ಪ ನೀರಿರೋಂಗೆ ನೋಡಿ ಈ ಥರ ಆದಮೇಲೆ ನಾವು ಮುಚ್ಚಿಕ್ಬಿಡಬೇಕು. ಚೆನ್ನಾಗಿ ಈ ಥರ ತೆಗೆದು 5 ನಿಮಿಷಕ್ಕೂ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಿಕ್ಕಿದ್ರೆ ಇದು ಸ್ಟೀಮ್ ಆಗುತ್ತೆ. ಹೆಂಚು ಬಿಸಿ ಆದಮೇಲೆ ಈ ಪಾತ್ರೆ ತೆಗೆದು ಹೆಂಚು ಮೇಲೆ ಇಟ್ಬಿಟ್ಟು ಈ ಥರ ಸ್ಟೀಮ್ ಕೊಟ್ಟರೆ ಇದು ಬಿರಿಯಾನಿ ರೆಡಿ ಆಗುತ್ತೆ. ಈ ಥರ ಸ್ಟೀಮ್ ಕೊಟ್ಟು ಒಂದು 20 ನಿಮಿಷ ಅರ್ಧ ಗಂಟೆ ಬಿಟ್ಟುಬಿಟ್ರೆ ಅದು ಸ್ಟೀಮ್ ಆಗಿಬಿಟ್ಟು ಈ ಥರ ಚೆನ್ನಾಗಿ ರೆಡಿ ಆಗುತ್ತೆ. ಈ ಥರ ಮಾಡಿ ಹೇಗಿತ್ತು ಅಂತ ತಿಳಿಸಿ, ಲೈಕ್ ಮಾಡಿ.